ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ರಾಮ ಲಕ್ಷ್ಮಣರಿಬ್ಬರು ಕೂಡ ವಿಶ್ವಾಮಿತ್ರರಿಂದ ನಾನಾ ಅಸ್ತ್ರಗಳನ್ನು ಸ್ವೀಕಾರ ಮಾಡಿ ತಾಟಕ ಅನ್ನುವಂಥ ರಾಕ್ಷಸಿಯನ್ನ ಹಿಮ್ಮೆಟ್ಟಿಸಿದ್ದು, ರಾಮ ತನ್ನ ಬಾಣಪ್ರಯೋಗದಿಂದ ಆಕೆಯನ್ನು ಹತ್ಯೆ ಮಾಡಿದ್ದು, ಈ ಕಥೆಗಳನ್ನು ಕೇಳಿದ್ವಿ. ಪಥಿ ಪಾಂಥ ಜನಧ್ವಂಸಕಾರಿಣಿ ನಾಮ ತಾಟಿಕಾಂ. ತಾಟಿಕಾ ಅಂತ ಹೇಳಿ ಆನಂದ ರಾಮಾಯಣದಲ್ಲಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ತಾಟಕ ಅಂತಿದ್ರೆ ಇಲ್ಲಿ ತಾಟಿಕಾ ಅಂತ ಹೆಸರಿದೆ. ಆನಂದ ರಾಮಾಯಣದಲ್ಲಿ ತಾಟಕದ ಬಗ್ಗೆ ಸ್ವಲ್ಪ ಮಟ್ಟಿನ ಹೆಚ್ಚಿನ ಮಾಹಿತಿ ಇದೆ, ಅದನ್ನು ಗಮನಿಸಬೇಕು ಇವತ್ತು. ರಾಕ್ಷಸಿ ಏಕಬಾಣೇನ ಜಘಾನ ರಘುನಂದನಃ. ಆ ರಾಕ್ಷಸಿಯನ್ನ ಒಂದೇ ಬಾಣದಿಂದ ಆತ ಕೊಂದು ಹಾಕಿದ ರಾಮ. ಅಪ್ಸರ ತಾ ಮುನಿಂಪೂರ್ವಂ ಕ್ಷೋಭಯಾಮಾಸ ಕಾಣನೆ. ವಾಲ್ಮೀಕಿ ರಾಮಾಯಣ ಹೇಳಿದಂತೆ ಆಕೆ ಯಕ್ಷಿಣಿಯಾಗಿದ್ಲು ಮೊದಲು, ಅಗಸ್ತ್ಯರ ಶಾಪದಿಂದ ರಾಕ್ಷಸರಾಗಿದ್ಲು. ಆದರೆ ಅಪ್ಸರೆ ಅಂತ ಹೇಳ್ತದೆ ಆನಂದ ರಾಮಾಯಣ. ಇದೊಂದು ವ್ಯತ್ಯಾಸ ಇದೆ. ಮುನಿಂಪೂರ್ವಂ ಕ್ಷೋಭಯಾಮಾಸ ಕಾಣನೆ. ಅರಣ್ಯದಲ್ಲೊಮ್ಮೆ ಆಕೆ ಒಬ್ಬ ಋಷಿಯನ್ನ ಕುಪಿತನನ್ನಾಗಿ ಮಾಡಿ ಆತನ ಶಾಪದ ಮೂಲಕವಾಗಿ ರಾಕ್ಷಸಿ ಆದ್ಲು. ರಾಕ್ಷಸಿ ತಸ್ಯ ಶಾಪೇನ ಬಭೂವ ಸುಂದಕಾಮಿನಿ. ಆ ಮುನಿಯ ಶಾಪದಿಂದ ಆಕೆ ರಾಕ್ಷಸಿ ಆದ್ಲು. ಮಾರೀಚಶ್ಚ ಸುಬಾಹುಶ್ಚ ಸುಂದಾತ್ತಸ್ಯಾಹ ಸುತಾವುಭೌ. ಸುಂದ ಅನ್ನುವಂಥ ಆಕೆಯ ಪತಿ ಏನಿದ್ದ, ಆ ಪತಿಯ ಮೂಲಕ ಅವಳಿಗೆ ಮಾರೀಚ ಮತ್ತು ಸುಬಾಹು ಅನ್ನುವಂಥ ಇಬ್ಬರು ಮಕ್ಕಳು ಕೂಡ ಜನಿಸಿದರು. ರಾಮಬಾಣಾತ್ ಗತಿಸ್ತಸ್ಯಾಹ ಕೀರ್ತಿತ ಮುನಿನಾಪುರ. ಅವಳು ರಾಮನ ಬಾಣಪ್ರಯೋಗದಿಂದ ಸದ್ಗತಿಯನ್ನು ಪಡೆದಳು ಅಂತ ಆನಂದ ರಾಮಾಯಣದಲ್ಲಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾಹಿತಿ ಬರಲಿಲ್ಲ. ಸಾ ಪ್ರಾಪ್ಯ ದಿವ್ಯ ದೇಹತ್ವಂ ನತ್ವಾ ರಾಮಂ ದಿವಂಗತ. ರಾಮನ ಬಾಣದ ಏಟನ್ನು ತಿಂದು ಅವಳು ತನ್ನ ಹಿಂದಿನ ದಿವ್ಯ ದೇಹವನ್ನು, ಅಪ್ಸರೆಯ ದೇಹ ಅಥವಾ ಯಕ್ಷಿಣಿಯ ದೇಹ ಏನು ಅವಳಿಗಿತ್ತು, ಆ ದಿವ್ಯ ದೇಹವನ್ನು ಅವಳು ಪಡೆದುಕೊಂಡು ರಾಮನ ಬೆಳಿಗ್ಗೆ ಬಂದು ಆತನಿಗೆ ನಮಸ್ಕಾರ ಮಾಡಿ ಸ್ವರ್ಗಲೋಕಕ್ಕೆ ಹೊರಟು ಹೋದ್ಲು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 30ನೇ ಸರ್ಗದಲ್ಲಿ ಆ ಕಥೆಯನ್ನು ನಾವಿವತ್ತು ಮುಂದುವರಿಸಬೇಕು. ರಾಜಕುಮಾರರಾದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ಈ ಮುಂದಿನಂತೆ ಹೇಳಿದರು. ಯಾವ ಕಾಲದಲ್ಲಿ ರಾಕ್ಷಸರು ಇಲ್ಲಿಗೆ ಬಂದು ನಿಮಗೆ ವಿಘ್ನ ಮಾಡ್ತಾರೆ, ಯಾವ ರಾಕ್ಷಸರನ್ನ ನಾನು ಹತ್ಯೆ ಮಾಡಬೇಕಾಗಿದೆ, ಇದೆಲ್ಲವನ್ನು ಕೂಡ ಸಾವಕಾಶ ಮಾಡದೆ ಶೀಘ್ರವಾಗಿ ನಮಗೆ ಹೇಳಿ. ಪದೇ ಪದೇ ರಾಮ ಲಕ್ಷ್ಮಣರು ಆ ರಾಕ್ಷಸರ ಬಗ್ಗೆನೇ ಕೇಳ್ತಿದ್ರಲ್ಲ, ಯಾವ ರಾಕ್ಷಸರನ್ನು ನಾವು ಕೊಲ್ಲಬೇಕು ಅಂತಲೇ ಕೇಳ್ತಿದ್ರಲ್ಲ. ಆ ಯುದ್ಧ ಮಾಡಲಿಕ್ಕೆ ಅವರ ಉತ್ಸಾಹವನ್ನು ಗಮನಿಸಿ ಈ ಋಷಿಗಳೆಲ್ಲರೂ ಕೂಡ ರಾಮ ಲಕ್ಷ್ಮಣರನ್ನು ಪ್ರಶಂಸೆ ಮಾಡಿದರು. ಈ ಋಷಿಗಳು ರಾಮ ಲಕ್ಷ್ಮಣರಿಗೆ ಈ ಮುಂದಿನಂತೆ ಮಾತು ಹೇಳಿದರು. ಇವತ್ತಿನಿಂದ ಆರಂಭ ಮಾಡಿ 6 ರಾತ್ರಿಗಳ ತನಕ ನೀವು ಯಾಗವನ್ನು ರಕ್ಷಣೆ ಮಾಡಬೇಕು. ನಮ್ಮ ವಿಶ್ವಾಮಿತ್ರರು ಮೌನ ವ್ರತವನ್ನು ಇಲ್ಲಿಂದ ಸ್ವೀಕಾರ ಮಾಡೋರಿದ್ದಾರೆ. ಯಜ್ಞ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಕೂಡಲೇ ಅವರು ಮೌನವಾಗಿರ್ತಾರೆ. ಹಾಗಾಗಿ ಅವರು ನಿಮಗೆ ಯಾವುದೇ ನಿರ್ದೇಶನವನ್ನು ಈಗ ಕೊಡಲಾರರು. ನೀವು ಯಜ್ಞವನ್ನು ರಕ್ಷಣೆ ಮಾಡಬೇಕು. ರಾಮ ಲಕ್ಷ್ಮಣರು ನಿದ್ರೆಯನ್ನೇ ಮಾಡದೆ 6 ರಾತ್ರಿಗಳವರೆಗೆ ಆ ತಪೋವನವನ್ನು ಸಂರಕ್ಷಣೆ ಮಾಡಿದರು. ಕವಚಧಾರಿಗಳಾಗಿ ವಿಶ್ವಾಮಿತ್ರರ ಸಮೀಪದಲ್ಲೇ ಇದ್ದು ಹಗಲಿರಲು ಕೂಡ ಅವರನ್ನು ರಕ್ಷಣೆ ಮಾಡ್ತಿದ್ರು. 5 ರಾತ್ರಿಗಳು ಕಳೆದು 6ನೇ ದಿನ ಬಂದಾಗ ರಾಮ ಲಕ್ಷ್ಮಣನಿಗೆ ಈ ಮುಂದಿನಂತೆ ಮಾತನ್ನು ಹೇಳಿದ. ಈಗ ರಾಕ್ಷಸರು ಬರುವಂತಹ ಸಂದರ್ಭ ಬಂದಿದೆ, ನೀನು ಏಕಾಗ್ರ ಮನಸ್ಸಿನಿಂದ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲು. ಹೀಗೆ ರಾಮ ಹೇಳ್ತಿದ್ದಾಗಲೇ ಆ ಯಜ್ಞದ ವೇದಿಕೆ ಏನಿತ್ತು, ಯಜ್ಞದ ವೇದಿಕೆ ಜ್ವಲಿಸಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಬೆಂಕಿ ಹೊತ್ತಿಕೊಂಡಿತ್ತು. ಅಲ್ಲಿ ಋತ್ವಿಜರಿದ್ರು, ಉಳಿದ ಉಪಾಧ್ಯಾಯರು, ಪುರೋಹಿತರೆಲ್ಲರೂ ಕೂಡ ಇದ್ರು. ದರ್ಭೆ, ಚಮಸ, ಸುಕ್ ಅಂದ್ರೆ ತುಪ್ಪ ಮೊದಲಾದ ಆಹುತಿಗಳನ್ನು ಹಾಕಲಿಕ್ಕೆ ಕಟ್ಟಿಗೆಯ ಸುರುಗಳು ಅಂತೇನು ಚಮಚಗಳನ್ನು ಉಪಯೋಗ ಮಾಡ್ತಾರೆ. ಅವೆಲ್ಲವೂ ಕೂಡ ಆ ಈ ವೇದಿಕೆ ಮೇಲಿದ್ದವು. ನಾನಾ ಜಾತಿಯ ಹೂಗಳಿದ್ದವು. ಆ ವೇದಿಕೆ ಹೀಗೆ ಉರಿಯಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ತನಕ ಆ ಯಜ್ಞ ನಿರ್ವಿಘ್ನವಾಗಿ ನಡೆದಿತ್ತು. ಆದರೆ 6ನೇ ದಿವಸ ಭಯಾನಕವಾದಂಥ ಶಬ್ದದೊಂದಿಗೆ ಈ ಅನರ್ಥ ಪ್ರಾರಂಭ ಆಯಿತು.
ಸುಬಾಹು ಮಾರೀಚ ಅನ್ನುವಂಥ ರಾಕ್ಷಸರು ಯಜ್ಞಭೂಮಿಯ ಸಮೀಪಕ್ಕೆ ಧಾವಿಸಿ ಬಂದರು. ಭಯಂಕರವಾದಂಥ ಆಕಾರವುಳ್ಳಂಥ ಅವರಿಬ್ಬರು ಯಜ್ಞದ ವೇದಿಕೆ ಮೇಲೆ ರಕ್ತದ ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡಿದರು. ರಾಮ ಆ ರಕ್ತದ ಮಳೆ ಬರುವುದನ್ನು ನೋಡಿ ಲಕ್ಷ್ಮಣನಿಗೆ ಮುಂದಿನ ಮಾತನ್ನು ಹೇಳಿದ. ಈ ರಾಕ್ಷಸರು ಇಲ್ಲಿ ಬಂದಿದ್ದಾರೆ, ಮಾನವಾಸ್ತ್ರವನ್ನು ಇವರ ಮೇಲೆ ಪ್ರಯೋಗ ಮಾಡಿ ಇವರು ಬಹಳ ದೂರ ಹೋಗಿ ಬೀಳುವಂತೆ ನಾನು ಮಾಡುವನಿದ್ದೇನೆ. ಈಗ ಅದನ್ನು ನೀನು ಗಮನಿಸು. ಆದರೆ ಅವರನ್ನು ಈಗ ಸದ್ಯ ಕೊಲ್ಲೋದಿಲ್ಲ, ಕೇವಲ ಅವರನ್ನು ಹಿಮ್ಮೆಟ್ಟಿಸ್ತೇನೆ. ಹೀಗೆ ಹೇಳಿ ಧನುಸ್ಸಿನಲ್ಲಿ ಮಾನವಾಸ್ತ್ರವನ್ನು ಹೂಡಿ ಅದನ್ನು ಮಾರೀಚನ ಎದೆಗೆ ಗುರಿ ಇಟ್ಟು ಹೊಡೆದ. ಮಾರೀಚನ ಎದೆಗೆ ಆ ಮಾನವಾಸ್ತ್ರದ ಏಟು ಬಿದ್ದು ಆತ ಸುಮಾರು 100 ಯೋಜನದಷ್ಟು, ಅಂದರೆ ಸುಮಾರು 800 900 ಮೈಲು ದೂರದಷ್ಟು ಹೋಗಿ ಬಿದ್ದ. ಸಮುದ್ರದ ಮಧ್ಯದಲ್ಲಿ ಹೋಗಿ ಬಿದ್ದ. ಆತ ಆಘಾತದಿಂದ ಚೇತನಾರಹಿತನಾಗಿ ತಿರುಗುತ್ತಾ ಬಹಳ ದೂರ ಹೋಗಿ ಬಿದ್ದ. ಆಗ ರಾಮ ಲಕ್ಷ್ಮಣನಿಗೆ ಈ ಮಾತನ್ನು ಹೇಳಿದ. ಮನು ಪ್ರಯುಕ್ತವಾದಂಥ ಈ ಮಾನವಾಸ್ತ್ರ ಏನಿದೆ, ಮನುವಿನ ಹೆಸರಿನಿಂದ ಇದಕ್ಕೆ ಮಾನವ ಅಂತ ಹೆಸರು ಬಂದದ್ದು. ಮಾರೀಚನನ್ನ ತನ್ನ ಪ್ರಹಾರದಿಂದ ಮೂರ್ಛಿತನನ್ನಾಗಿ ಮಾಡಿ ಬಹಳ ದೂರಕ್ಕೆ ಇದು ಕರ್ಕೊಂಡು ಹೋಗ್ತಾ ಇದೆ. ಆದರೆ ಅವನ ಪ್ರಾಣವನ್ನು ಮಾತ್ರ ಇದು ಅಪಹರಣ ಮಾಡೋದಿಲ್ಲ. ಈಗ ನಾನೀಗ ಉಳಿದ ರಾಕ್ಷಸರನ್ನು ಕೂಡ ಸಂಹಾರ ಮಾಡುವನಿದ್ದೇನೆ ಅಂತ ಹೇಳಿದ. ಮಾರೀಚನನ್ನು ಆಗ ಕೊಲ್ಲಿಲ್ಲ ಈ ರಾಮ. ಅವನನ್ನು ಮುಂದೆ ಸೀತಾಪಹರಣ ಕಾರ್ಯದಲ್ಲಿ ಆತ ಜಿಂಕೆಯ ರೂಪದಿಂದ ಅಲ್ಲಿ ಬರಬೇಕಾಗಿತ್ತಲ್ಲ, ಅದಕ್ಕಾಗಿ ರಾಮ ಆತನನ್ನು ಉಳಿಸಿದ್ದ. ಮುಂದೆ ಆಗ್ನೇಯಾಸ್ತ್ರವನ್ನು, ಅಗ್ನಿಯಿಂದ ಅಭಿಮನ್ಯಮಾನವಾದಂತಹ ಅಸ್ತ್ರ, ಅದನ್ನು ಧನುಸ್ಸಿಗೆ ಹೂಡಿ ಆ ಸುಬಾಹುವಿನ ಎದೆಗೆ ಗುರಿ ಇಟ್ಟು ಹೊಡೆದ. ಸುಬಾಹು ಪ್ರಾಣವನ್ನು ತೊರೆದು ಅಲ್ಲೇ ಕೆಳಗೆ ಬಿದ್ದು ಬಿಟ್ಟ. ಉಳಿದ ರಾಕ್ಷಸರನ್ನ ವಾಯವ್ಯ ಅನ್ನುವಂಥ ಒಂದೇ ಅಸ್ತ್ರವನ್ನು ಪ್ರಯೋಗ ಮಾಡಿ, ವಾಯು ದೇವತೆಗೆ ಸಂಬಂಧಪಟ್ಟಂಥ ಅಸ್ತ್ರ ಅದು, ಅದನ್ನು ಪ್ರಯೋಗ ಮಾಡಿ ಉಳಿದ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ. ದೇವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರೆಲ್ಲರೂ ಕೂಡ ರಾಮ ಲಕ್ಷ್ಮಣರನ್ನ ಸತ್ಕರಿಸಿದರು. ವಿಶ್ವಾಮಿತ್ರರು ರಾಮನಿಗೆ ಈ ಮುಂದಿನ ಮಾತನ್ನು ಹೇಳಿದರು. ನನ್ನ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇತ್ತು ಅದರಂತೆ ಯಜ್ಞವನ್ನು ನಾನೀಗ ನಿರಾತಂಕವಾಗಿ ಮಾಡಿದ್ದೇನೆ. ನೀನು ಗುರುವಾದಂಥ ನನ್ನ ಆಜ್ಞೆಯನ್ನು ನಿರ್ವಹಿಸಿದ್ದಿ. ಹಾಗಾಗಿ ಈ ಸಿದ್ಧಾಶ್ರಮ ಅನ್ನುವಂಥ ಆಶ್ರಮಕ್ಕೆ, ಸಿದ್ಧಾಶ್ರಮ ಅಂತ ಏನು ಹೆಸರಿದೆಯಲ್ಲ, ಆ ಆಶ್ರಮ ಇವತ್ತು, ಆ ಆಶ್ರಮದ ನಾಮ ಇವತ್ತು ಸಾರ್ಥಕವಾಯಿತು. ಸಿದ್ಧರಾದವರು ಇಲ್ಲಿ ಬಂದು ತಮ್ಮ ಸಾಧನೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಆಶ್ರಮದ ನಾಮ ಸಾರ್ಥಕವಾಗಿದೆ ಅಂತ ವಿಶ್ವಾಮಿತ್ರರು ಆ ರಾಮನಿಗೆ ಪ್ರಶಂಸೆ ಮಾಡಿದರು. ಅಲ್ಲಿಗೆ 30ನೇ ಸರ್ಗ ಮುಕ್ತಾಯಾಗಿದೆ. 31ನೇ ಸರ್ಗದಲ್ಲಿ ಈ ಮುಂದಿನಂತೆ ಕಥೆಯನ್ನು ನೋಡ್ತೀವಿ. ಸಾಯಂ ಸಂಧ್ಯಾ ವಂದನೆ ಮೊದಲಾದಂಥ ಕಾರ್ಯಗಳು ಮುಗಿದ ಬಳಿಕ ರಾಮ ಲಕ್ಷ್ಮಣರಿಬ್ಬರು ಕೂಡ ವಿಶ್ವಾಮಿತ್ರರ ಯಜ್ಞಶಾಲೆಯಲ್ಲೇ ಆವತ್ತಿನ ರಾತ್ರಿಯನ್ನು ಕಳೆದರು. ರಾತ್ರಿ ಕಳೆದು ಸುಪ್ರಭಾತವಾದಾಗ ಅವರು ಶೌಚ ಮುಖಮಾರ್ಜನಾದಿಗಳನ್ನು ಮಾಡಿಕೊಂಡು ಸ್ನಾನ ಮಾಡಿ ಪ್ರಾತರಾಹ್ನಿಕಗಳನ್ನು ಮುಗಿಸಿದರು. ವಿಶ್ವಾಮಿತ್ರರು ಇದ್ದಂಥ ಸ್ಥಳಕ್ಕೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಈ ಮುಂದಿನ ಮಾತನ್ನು ಹೇಳಿದರು. ನಿಮ್ಮ ಯಜ್ಞದ ಸಮಾಪ್ತಿಗಾಗಿ, ಅದರ ರಕ್ಷಣೆಗಾಗಿ ನಾವಿಲ್ಲಿ ಬಂದಿದ್ದೀವಿ. ಆ ಕೆಲಸವನ್ನು ನಿರ್ವಹಿಸಿದ್ದೇವೆ. ಇನ್ನು ಮುಂದಿನ ಕೆಲಸವನ್ನು ನಾವು ನಿಮಗೆ ಏನು ಮಾಡಿಕೊಡ್ಬೇಕು ಅದನ್ನು ಇಚ್ಛಾನುಸಾರವಾಗಿ ನಿರ್ದೇಶ ಮಾಡಿ. ಅಲ್ಲಿದ್ದಂಥ ಉಳಿದ ಋಷಿಗಳು ವಿಶ್ವಾಮಿತ್ರರ ಸಮ್ಮತಿಯಂತೆ ರಾಮನಿಗೆ ತಾವೇ ಹೇಳಿದರು. ಪುರುಷೋತ್ತಮನಾದ ರಾಮನೇ ಮಿಥಿಲಾಪತಿ ಆದಂಥ ಜನಕನ ಒಂದು ದೊಡ್ಡ ಯಜ್ಞ ಅವನ ನಗರದಲ್ಲಿ ನಡೆಯೋದಿದೆ, ಮಿಥಿಲಾಪಟ್ಟಣದಲ್ಲಿ ಅದು ನಡೆಯೋದಿದೆ. ಆ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ಅಂತ ನಾವು ಹೋಗೋರಿದ್ದೇವೆ. ನಿನಗೂ ಅಪೇಕ್ಷೆ ಇದ್ದರೆ ಆ ಯಜ್ಞಕ್ಕೆ ಬಾ. ಅದ್ಭುತವಾದಂಥದ್ದು ಧನಸ್ಸಿದೆ ಅಲ್ಲಿ, ಅದರ ವೃತ್ತಾಂತವನ್ನು ಕೂಡ ನಾನು ನಿಮಗೆ ಹೇಳ್ತೀವಿ, ಕೇಳು ಅಂತ ಹೇಳಿದ್ರು ಅವರು. ಮಿಥಿಲಾ ನಗರ ಎಲ್ಲಿದೆ ಅಂತಂದರೆ, ಈಗಿನ ಹಿಮಾಲಯ ಪಟ್ಟಣ ಇದೆಯಲ್ಲ, ಆ ಹಿಮಾಲಯ ಪರ್ವತದಲ್ಲೇ ಇದೆ. ಈಗಿನ ನೇಪಾಳ ಏನಿದೆಯಲ್ಲ, ಆ ನೇಪಾಳದ ಒಂದು ಭಾಗ ಅಥವಾ ಇಡೀ ನೇಪಾಳವೇ ಮಿಥಿಲಾ ಪಟ್ಟಣ. ಯಾಕಂತಂದರೆ ಬನ್ನಂಜಿ ಗೋವಿಂದಾಚಾರ್ಯ ಶಾಸ್ತ್ರೀಯ ನಿರ್ಣಯದ ವ್ಯಾಖ್ಯಾನದ ಪ್ರಕಾರ ಮಿಥಿಲಾ ಪಟ್ಟಣದ ವರ್ಣನೆ ಹೀಗಿದೆ. ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ಕೌಶಿಕಿ ನದಿ ಇದೆ.
ಪಶ್ಚಿಮ ದಿಕ್ಕಿನಲ್ಲಿ ಗಂಡಕಿ ನದಿ ಇದೆ, ಉತ್ತರದಲ್ಲಿ ಹಿಮಾಲಯ, ಆಮೇಲೆ ದಕ್ಷಿಣದಲ್ಲಿ ಗಂಗಾ ನದಿ ಅಂತ ಹೀಗೆ ನೆನಪು. ಇನ್ನೊಂದ್ಸರಿ ಅದನ್ನು ಗಮನಿಸಿ ಹೇಳ್ತೀನಿ. ಹಾಗಾಗಿ ಗಂಡಕಿ ನದಿ ಇತ್ಯಾದಿಗಳ ವರ್ಣನೆ ಇರೋದನ್ನು ನೋಡಿದರೆ ಅದನ್ನು ಜನಕಪುರಿ ಅಂತ ಅವಾಗ ಕರೀತಿದ್ರು. ಈಗಲೂ ಅದನ್ನು ಕೆಲವು ಭಾಗ ಏನೋ ಜನಕಪುರಿ ಅಂತ ಕರೆಯೋ ವ್ಯವಹಾರನೂ ಇದೆ. ಅಂತೂ ಇವತ್ತಿನ ನೇಪಾಳ ಏನಿದೆ, ಆ ನೇಪಾಳದ ಒಂದು ಭಾಗ ಅಥವಾ ಸಂಪೂರ್ಣ ನೇಪಾಳವೇ ಮಿಥಿಲಾಪಟ್ಟಣ. ಹಿಂದೆ ಪರಶಿವ ಈ ದಿವ್ಯವಾದಂತಹ ಶಿವಧನುಸ್ಸಿನ ಸಹಾಯದಿಂದಲೇ ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದ. ದಕ್ಷ ಅಂದರೆ ಶಿವನ ಮಾವ. ದಕ್ಷ ತಾನೊಂದು ಯಜ್ಞ ಪ್ರಾರಂಭ ಮಾಡಿದಾಗ ಶಿವನಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಶಿವ ದಕ್ಷನಿಗೆ ಒಮ್ಮೆ ದಕ್ಷ ಬಂದಾಗ ಆತನಿಗೆ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಅಳಿಯನಾದವನು ನನಗೆ ಪ್ರಣಾಮ ಮಾಡಲಿಲ್ಲ, ನನಗೆ ಗೌರವ ಕೊಡಲಿಲ್ಲ ಅಂತ ಕುಟಿಕನಾದ ದಕ್ಷ ಶಿವನಿಗೆ ತಾನು ಮಾಡುವಂತಹ ಯಜ್ಞದಲ್ಲಿ ಆಹ್ವಾನ ಕೊಟ್ಟಿರಲಿಲ್ಲ. ಆದರೆ ಆ ಶಿವನ ಪತ್ನಿಯಾದಂತಹ ಸತೀದೇವಿ ದಕ್ಷನ ಮಗಳವಳು ತಂದೆಯ ಯಜ್ಞಕ್ಕೆ ನನಗ್ಯಾಕೆ ಆಹ್ವಾನ ಬೇಕು, ನಾನು ಹೋಗಿ ಬರ್ತೀನಿ ಅಂತ ಹೋದ್ಲು. ಅಲ್ಲಿ ಅವಳಿಗೆ ಸದ್ಯಾದಂತಹ ಸತ್ಕಾರವೇ ಸಿಗಲಿಲ್ಲ. ಅಪ್ಪನಾದಂತಹ ದಕ್ಷನ ಆಜ್ಞೆಯ ಪ್ರಕಾರ ಯಾರೂ ಅವಳನ್ನು ಸ್ವಾಗತ ಮಾಡಲಿಲ್ಲ. ಹಾಗಾಗಿ ಅವಳು ಕುಪಿತಳಾಗಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮ ಮಾಡಿಕೊಂಡಿದ್ಲು. ಅವಳು ಅಲ್ಲಿ ಶರೀರವನ್ನು ತ್ಯಾಗ ಮಾಡಿದ್ಲು ಅನ್ನೋ ಸುದ್ದಿ ಶಿವನಿಗೆ ಬಂದಾಗ ಶಿವ ಅಲ್ಲಿಗೆ ಹೋಗಿ ಆ ಯಜ್ಞವನ್ನೇ ಧ್ವಂಸ ಮಾಡಿದ್ದ. ಅದು ಮಾಡಿದ್ದು ಈ ಶಿವಧನುಸ್ಸಿನ ಸಹಾಯದಿಂದ. ಕಾಲಾಂತರದಲ್ಲಿ ಆ ಧನಸ್ಸನ್ನ ಮಿಥಿಲಾಪಟ್ಟಣದ ಒಬ್ಬ ರಾಜ ಸ್ವೀಕಾರ ಮಾಡಿದ್ದ. ಅವನ ಹೆಸರು ಏನಂದ್ರೆ ದೇವರಾತ ಅಂತೇಳಿ. ಈ ಮಿಥಿಲಾಪಟ್ಟಣದ ಈಗಿನ ರಾಜ ಏನಿದ್ದ ಜನಕ, ಈತನ ಮೂಲ ಪುರುಷ ಒಬ್ಬ ಇದ್ದಿರ್ಬೇಕು, ಅವನು ದೇವರಾತ ಅಂತ. ಅವನಿಗೆ ಅದು ಸಿಕ್ಕಿತ್ತು. ಆ ದೇವರಾತನ ವಂಶದಲ್ಲಿ ಹುಟ್ಟಿದಂಥವನೇ ಈ ಜನಕ ಮಹಾರಾಜ. ಅವನು ಒಂದು ದೊಡ್ಡ ಯಜ್ಞವನ್ನು ಮಾಡಿದ. ಅವನು ಮಾಡಿದಂತಹ ಯಜ್ಞದಿಂದ ಪ್ರೀತರಾದ ದೇವತೆಗಳು ಆ ಜನಕರಾಜನಿಗೆ ದಿವ್ಯವಾದಂತಹ ಧನಸ್ಸನ್ನ ಯಜ್ಞ ಮಂಟಪದಲ್ಲೇ ಕೊಟ್ಟರು. ಬಹುಮಾನ ರೂಪದಿಂದ ಅದನ್ನು ಕೊಟ್ಟಿದ್ರು. ಆ ಧನುಸ್ಸಿನ ಮಹತ್ವ, ಅದರ ಹಗ್ಗದ ಮಹತ್ವ ಎಷ್ಟಿತ್ತು ಅಂದ್ರೆ, ದೇವ ದಾನವ ಗಂಧರ್ವ ರಾಕ್ಷಸ ಮಾನವ ಮನುಷ್ಯರಲ್ಲಿ ಯಾರೂ ಕೂಡ ಆ ಧನಸ್ಸನ್ನು ಬಗ್ಗಿಸಿ ಅದರ ಹಗ್ಗವನ್ನು ಕಟ್ಟಲಿಕ್ಕೆ ಸಮರ್ಥರಲ್ಲ. ಆ ಶಕ್ತಿಯೇ ಅವರಿಗಿಲ್ಲ. ದೇವದತ್ತವಾದಂತಹ ಆ ಧನುಸ್ಸಿನ ಶಕ್ತಿಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ರಾಜರು ಹಿಂದೆ ಪ್ರಯತ್ನ ಪಟ್ಟಿದ್ರು, ರಾಜಪುತ್ರರು ಪ್ರಯತ್ನ ಪಟ್ಟಿದ್ರು. ನೀನು ನಮ್ಮೊಡನೆ ಒಂದು ವೇಳೆ ಬರೋದಾದ್ರೆ ಆ ಧನುಸ್ಸಿನ ಪರಮಾದ್ಭುತ ಆ ಧನಸ್ಸನ್ನು ನೀನು ನೋಡಬಹುದು ಮತ್ತು ಜನಕ ಮಹಾರಾಜ ಪ್ರಾರಂಭ ಮಾಡಿರುವಂತಹ ಯಜ್ಞವನ್ನು ಕೂಡ ನೋಡಬಹುದು. ನಿನಗೆ ಆ ಅನುಕೂಲ ಇದ್ರೆ ಬಾ ಅಂತ ಹೇಳಿದ್ರು ಅವರು ಋಷಿಗಳು. ತನ್ನ ಪೂರ್ವಜರಾದಂತಹ ದೇವರಾತ ಅನ್ನುವವನಿಗೆ ಶಿವ ಕೊಟ್ಟಿದ್ದಂಥ ಧನುಸ್ಸದು. ಆ ಧನುಸ್ಸನ್ನು ಮತ್ತೆ ತಾನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಜನಕರಾಜ ಮತ್ತೆ ಯಜ್ಞ ಮಾಡಿದ್ದ. ಈ ನಡುವಿನ ಸಂಗತಿಗಳು ಅಷ್ಟು ಸ್ಪಷ್ಟವಾಗಿ ಕಂಡು ಬರ್ತಿಲ್ಲ. ದೇವರಾತ ಅನ್ನೋವನು ಜನಕನ ಮೂಲ ಪುರುಷ. ಯಾರು? ದೇವರಾತ ಅಲ್ಲ, ವಿಶ್ವಾಮಿತ್ರನ ಮಗ. ಅದೇ ವಿಶ್ವಾಮಿತ್ರನ ಮಗ ದೇವರಾತ ಒಬ್ಬ ಬೇರೆ. ಇಲ್ಲಿ ದೇವರಾತ ಅಂದ್ರೆ ಜನಕನ ಮೂಲ ಪುರುಷ, ಜನಕನ ವಂಶದಲ್ಲೇ ಹುಟ್ಟಿದಂಥ ಆತನ ಮೂಲ ಪುರುಷ. ಅವನಿಗೆ ಶಿವನ ಕಡೆಯಿಂದ ಈ ಧನುಸ್ಸು ಬಂದಿತ್ತು. ಬೇರೆ ಹೆಸರಿದ್ದಿರಬೇಕು. ಆ ಧನುಸ್ಸು ಬಂದಿತ್ತು. ಆದರೆ ಆ ಬಂದ ಧನುಸ್ಸು ಅವನ ಸಮೀಪನೇ ಇದ್ದು ಆ ವಂಶದಲ್ಲಿ ಮುಂದುವರಿಯಿತು. ನಡುವೆ ಬೇರೆಯವ್ರ ಮತ್ತೆಲ್ಲೋ ಅದು ದೇವತೆಗಳ ಕಡೆ ಹೋಗಿತ್ತೋ ಅನ್ನೋ ಒಂದು ಸ್ಪಷ್ಟ ಇಲ್ಲ. ಆ ಶಿವಧನಸ್ಸನ್ನು ಮತ್ತೆ ತಾನು ಪಡೆಯುವ ಸಲುವಾಗಿ ಜನಕರಾಜ ಯಜ್ಞ ಮಾಡಿದ್ದ. ಯಜ್ಞದಲ್ಲಿ ದೇವತೆಗಳು ಅದನ್ನು ಅವನಿಗೆ ಬಹುಮಾನವಾಗಿ ಕೊಟ್ಟರು. ಫಲರೂಪವಾಗಿ ಅದನ್ನು ಅನುಗ್ರಹ ಮಾಡಿದರು. ಬೇರೆ ಪುರಾಣದಲ್ಲಿ ಕೂಡ ನಾವು ಆ ಶಿವಧನುಸ್ಸಿನ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ. ಪದ್ಮಪುರಾಣ ಇತ್ಯಾದಿಗಳಲ್ಲಿ ನೋಡ್ತೀವಿ. ಪ್ರೀತಶ್ಚ ಭಗವಾನ್ ಈಶಃ ತ್ರಿಶೂಲಿ ನೀಲಲೋಹಿತ ಪ್ರದದೌ ಶತ್ರುನಾಶಾರ್ಥಂ ಜನಕಾಯ ಅದ್ಭುತಂ ಧನುಹು. ಪದ್ಮಪುರಾಣದಲ್ಲಿ ನೀಲಲೋಹಿತನಾದಂತಹ ಭಗವಂತನಾದ ಶಂಕರ ಆ ಧನುಸ್ಸನ್ನು ಕೊಟ್ಟ ಜನಕರಾಜನಿಗೆ ಅಂತ ಒಂದು ಕಡೆ ಮಾಹಿತಿ ಇದೆ. ಕೂರ್ಮ ಪುರಾಣದಲ್ಲಿಯೂ ಮಾಹಿತಿ ಇದೆ. ರಾಮನ ವಂಶದಲ್ಲಿ ಬಂದಂಥವರೆಲ್ಲರಿಗೂ ಕೂಡ ಕಾಕುಸ್ಥರು ಮತ್ತು ರಾಘವರು ಅಂತ ಹೇಗೆ ಕರೆಯೋದಿದೆಯೋ, ಜನಕರ ವಂಶದಲ್ಲಿ ಇದ್ದಂಥವ್ರು ಮೂಲ ಪುರುಷರಿಗೂ ಜನಕ ಅಂತಾನೆ ಕರೆಯೋದಿತ್ತು. ಹಾಗಾಗಿ ಸೀತೆಯ ಅಪ್ಪನೂ ಜನಕನೇ, ಆ ದೇವರಾತನೂ ಜನಕನೇ. ಹಾಗಾಗಿ ಧನಸ್ಸನ್ನು ಸ್ವೀಕಾರ ಮಾಡಿದವನು ದೇವರಾತ. ಹಾಗಾಗಿ ಅವನಿಗೂ ಜನಕ ಅಂತ ಹೆಸರಿಟ್ಟಿದ್ದರಿಂದ
ಕೂರ್ಮ ಪುರಾಣದಲ್ಲಿ ಬಂದಂತಹ ಮಾತನ್ನ ಜನಕ ಅನ್ನೋ ಶಬ್ದಕ್ಕೆ ದೇವರಾತ ಅಂತ ಅರ್ಥ ಮಾಡಿಕೊಂಡು ನಾವು ಅದನ್ನು ಗಮನಿಸಬೇಕು. ನಿತ್ಯ ಆ ಜನಕರಾಜನ ಅರಮನೆಯಲ್ಲಿ ಸೀತಾ ಈ ಉಳಿದವರೆಲ್ಲರೂ ಕೂಡ ಆ ಧನಸ್ಸಿಗೆ ಪೂಜೆ ಮಾಡ್ತಿದ್ರು. ಅಂತ ಅದ್ಭುತವಾದ ಧನಸ್ಸುದು. ಆ ಧನಸ್ಸನ್ನು ನೀನು ಕೂಡ ನೋಡಬಹುದು, ಯಜ್ಞವನ್ನು ನೋಡಬಹುದು, ನಮ್ಮ ಜೊತೆಗೆ ಬಾ ಅಂತ ಋಷಿಗಳು ರಾಮನಿಗೆ ಹೇಳಿದರು. ಆ ಧನಸ್ಸಿನ ಬಗ್ಗೆ ಉಳಿದಂಥ ಇನ್ನೂ ಕೆಲವು ವಿವರಣೆಗಳಿವೆ. ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನ ಮುಂದಿನ ದಿವಸ ಗಮನಿಸೋಣ. ಹೀಗೆ ವಿಶ್ವಾಮಿತ್ರನಿಗೆ ಮತ್ತು ರಾಮಲಕ್ಷ್ಮಣರಿಗೆ ಆ ಋಷಿಗಳು ಹೇಳಿದ ಮೇಲೆ ವಿಶ್ವಾಮಿತ್ರರು ವನದೇವತೆಗಳನ್ನ ಅಲ್ಲಿ ಕರೆದು ಮಂತ್ರಗಳನ್ನು ಪುರಸ್ಕರಣೆ ಮಾಡಿ ಆ ವನದೇವತೆಗಳಿಗೆ ಮನಸ್ಸಿನಿಂದಲೇ ನಮಸ್ಕಾರ ಮಾಡಿ ಈ ಮುಂದಿನಂತೆ ಮಾತನ್ನು ಹೇಳಿದರು. ವನದೇವತೆಗಳೇ ನಿಮಗೆ ಮಂಗಳವಾಗಲಿ. ಸಿದ್ಧಾಶ್ರಮದಿಂದ ಗಂಗಾ ನದಿಯ ಉತ್ತರ ತೀರದಲ್ಲಿರುವಂಥ ಪರ್ವತರಾಜನ ಅಂತ ಹಿಮವಂತನ ಪರ್ವತಕ್ಕೆ ನಾನೀಗ ಹೋಗುವನಿದ್ದೇನೆ. ಹಿಮಾಲಯ ಪರ್ವತದಲ್ಲಿ ಆ ಜನಕರಾಜನ ಪಟ್ಟಣ ಇದೆ, ಅಲ್ಲಿ ನಾನು ಹೋಗುವನಿದ್ದೇನೆ ಅಂತ ಅವರು ಅಲ್ಲಿಂದ ಹೊರಟರು. ಸಕೃತ್ವಾ ಗಾಧಿಯಜ್ಞಸ್ಯ ಸಮಾಪ್ತಿಂ ರಘುನಂದನಃ ನಾಕರೋದ್ ರಣಯಜ್ಞಸ್ಯ ಸಮಾಪ್ತಿಂ ಸ್ವಕೃತಸ್ಯ ಚ ಕಾಲಾನಲ ಮತೃಪ್ತಂ ಚ ದೃಷ್ಟ್ವಾ ಸತ್ಕೃತ್ಯ ಹೇತವೇ ಶ್ರುತ್ವಾ ಜನಕಗೇಹೇ ವೈ ತತ್ಕನ್ಯಾಯ ಸ್ವಯಂವರಂ. ಆನಂದ ರಾಮಾಯಣ ಹೇಳುವಂತೆ ರಾಮ ಸುಬಾಹು ರಾಕ್ಷಸನನ್ನು ಕೊಂದ, ಮಾರೀಚ ರಾಕ್ಷಸನನ್ನು ದೂರಕ್ಕೆ ಅಟ್ಟಿದ, ಮತ್ತೆಷ್ಟೋ ರಾಕ್ಷಸರನ್ನು ಕೊಂದ. ಇಷ್ಟೆಲ್ಲ ಕೊಂದರೂ ಕೂಡ ಅವನಿಗೆ ಆ ರಣಯಜ್ಞವನ್ನು ಮಾಡಿದ ತೃಪ್ತಿ ಆಗಲಿಲ್ಲ. ಇನ್ನೂ ಹೆಚ್ಚಿನ ರಾಕ್ಷಸರನ್ನು ಕೊಲ್ಲಬೇಕು, ಭೂಭಾರದ ಹರಣ ಮಾಡಬೇಕು ಅಂತ ರಾಮನಿಗೆ ಅಪೇಕ್ಷೆ ಇತ್ತು ಅಂತ ಹೇಳ್ತದೆ ಆನಂದ ರಾಮಾಯಣ. ನಾಕರೋ ರಣಯಜ್ಞಕ್ಕೆ ಸಂಪ್ರಾಪ್ತಿಂ, ರಣ ಅನ್ನುವಂಥ ಯಜ್ಞದ ಅವನಿಗೆ ಸಮಾಪ್ತಿ ಆಗಲೇ ಇಲ್ಲ. ವಿಶ್ವಾಮಿತ್ರರು ಪ್ರಾರಂಭ ಮಾಡಿದಂಥ ಯಜ್ಞ ಸಮಾಪ್ತ ಆಯಿತು, ಆದರೆ ರಾಮ ಪ್ರಾರಂಭ ಮಾಡಿದಂಥ ಯುದ್ಧದ ಯಜ್ಞ ಸಮಾಪ್ತವಾಗಲಿಲ್ಲ. ಕಾಲಾನಲ ಅತೃಪ್ತಂ, ಅವನ ರಾಮನ ಪರಾಕ್ರಮ ಏನಿತ್ತು ಅದು ಬೆಂಕಿಯಂತೆ, ಅದು ಅತೃಪ್ತವಾಗಿ ಉಳಿದಿತ್ತು. ಇನ್ನು ಆ ಬೆಂಕಿಗೆ ತೃಪ್ತಿ ಆಗಬೇಕಾಗಿತ್ತು, ರಾಮನ ಪರಾಕ್ರಮ ಅನ್ನುವಂಥ ಬೆಂಕಿಗೆ ತೃಪ್ತಿ ಆಗಬೇಕಾಗಿತ್ತು. ಅದಕ್ಕಾಗಿ ಮುಂದಿನ ಘಟನೆಗಳು ನಡೀಬೇಕಾಗಿತ್ತು. ರಾಮ ಸೀತೆಯನ್ನು ಮದುವೆ ಆಗಬೇಕು, ಸೀತೆಯ ಅಪಹರಣ ಆಗಬೇಕು, ರಾಕ್ಷಸರ ಸಂಹಾರ ಆಗಬೇಕು. ಇದಕ್ಕೆ ಎಲ್ಲವೂ ಕೂಡ ವೇದಿಕೆ ಅಂದರೆ ಸೀತೆಯ ಮದುವೆ. ಅದಕ್ಕಾಗಿ ಜನಕಗೇಹೇ ತತ್ಕನ್ಯಾಯ ಸ್ವಯಂವರಂ ರಾಮಲಕ್ಷ್ಮಣ ಸಂಯುಕ್ತ ಮುನಿಸ್ತಂ ನಗರಂ ಯಯೌ. ರಾಮಲಕ್ಷ್ಮಣರ ಜೊತೆಗೂಡಿ ಈ ವಿಶ್ವಾಮಿತ್ರರು ಆ ನಗರದ ಕಡೆಗೆ ಪ್ರಯಾಣ ಬೆಳೆಸಿದರು. ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದರು. ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವಾಗ ಅವರ ಜೊತೆಗೆ ದೊಡ್ಡ ಪ್ರಮಾಣದ ಋಷಿಗಳ ಸಂಖ್ಯೆಯು ಕೂಡ ಪ್ರಯಾಣ ಮಾಡಿತ್ತು. ಎಷ್ಟು ಜನ ಋಷಿಗಳಿದ್ರು ಅಂದರೆ ಸುಮಾರು 100 ಗಾಡಿಗಳಲ್ಲಿ ಕುಳಿತುಕೊಳ್ಳಬಹುದಾದಂಥ ಋಷಿಗಳಿದ್ರು. ಅವರೆಲ್ಲರೂ 100 ಗಾಡಿಗಳಲ್ಲೇ ಕೂತ್ಕೊಂಡಿದ್ರು, ಅಥವಾ 100 ಗಾಡಿಗಳಲ್ಲಿ ಕುಳಿತುಕೊಳ್ಳಬಹುದಾದಂಥ ಋಷಿಗಳು ಕಾಲ್ನಡಿಗೆಯಿಂದ ಹೊರಟಿದ್ರು ಅಂತ ಸ್ಪಷ್ಟ ಇಲ್ಲ. ಶತಶಕಟಿ ಪ್ರಮಾಣ ಅಂತ ಅಷ್ಟೇ ಮೂಲ ಶ್ಲೋಕದಲ್ಲೂ ಇದೆ. ಅಷ್ಟು ಪ್ರಮಾಣದ ಋಷಿಗಳು ಹೊರಟಿದ್ರು ಅಂತ ತಿಳ್ಕೊಳ್ಬಹುದು ಅವನು. ಆ 100 ಗಾಡಿಗಳು ಹೊರಟಿವು ಅಂತ ಕೂಡ ಮತ್ತೊಂದು ಕಡೆ ಮಾತನ್ನು ನೋಡ್ತೀವಿ. ಮತ್ತು ಗಾಡಿಯಲ್ಲಿ ಕೂತ್ಕೊಂಡು ಹೊರಟಿದ್ರು ಅಂತ ನಾವು ಅದನ್ನ ಒಂದು ಕಡೆ ಗಮನಿಸಬಹುದು. ಸಿದ್ಧಾಶ್ರಮದಲ್ಲಿ ಇರುವಂಥ ಮೃಗ ಪಕ್ಷಿಗಳು ಮನುಷ್ಯೇಷ್ಟರಾದಂಥ ವಿಶ್ವಾಮಿತ್ರರನ್ನ ಅನುಸರಿಸಿ ಕೆಲವು ಕಾಲ ಪ್ರಯಾಣ ಮಾಡಿದವು. ವಿಶ್ವಾಮಿತ್ರರು ತಮ್ಮ ಹಿಂದೆ ಬರ್ತಿದ್ದಂಥ ಮೃಗ ಪಕ್ಷಿಗಳನ್ನ ನೀವು ಹಿಂತಿರುಗಿ, ನಿಮ್ಮ ಸಿದ್ಧಾಶ್ರಮಕ್ಕೆ ಹಿಂತಿರುಗಿ ಅಂತ ಸನ್ನೆ ಮಾಡಿ ಕಳಿಸಿಕೊಟ್ರು. ಸೂರ್ಯ ಅಸ್ತಂಗತ ಆಗುವಂಥ ಸಮಯಕ್ಕೆ ಅವರು ಶೋಣ ನದಿಯ ತೀರ ಪ್ರದೇಶಕ್ಕೆ ಬಂದರು. ಆ ಶೋಣ ನದಿಯ ತೀರದಲ್ಲಿಯೇ ಅವರು ಸ್ನಾನ ಮಾಡಿ ಸಾಯಂಕಾಲದ ಅಗ್ನಿಹೋತ್ರ ಉಪಾಸನಾದಿಗಳನ್ನು ಮಾಡಿ ಒಂದು ಕಡೆ ಕುಳಿತುಕೊಂಡ್ರು. ರಾಮ ಲಕ್ಷ್ಮಣರೊಡನೆ ಅವರೆಲ್ಲರೂ ಕುಳಿತುಕೊಂಡ ಮೇಲೆ ರಾಮ ವಿಶ್ವಾಮಿತ್ರರನ್ನು ಕೇಳಿದ, ಶೋಣ ನದಿಯ ತೀರ ಪ್ರದೇಶದಲ್ಲಿ ಈ ಸುಂದರವಾದಂಥ ಪ್ರದೇಶ ಇದೆಯಲ್ಲ, ಈ ಪ್ರದೇಶದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಅದರ ಕಥೆಯನ್ನು ಹೇಳಿ. ಅದು ನದ ಅಂತ ಕೆಲವು ಕಡೆ ಹೇಳೋದು. ಶೋಣಭದ್ರ
ಇದ್ದಿರಬೇಕು. ಇಲ್ಲಿ ಶೋಣ ಅಂತ ಹೆಸರಿದೆ. ಈ ನದಿಗೆ ಅಭಿಮಾನಿ ದೇವತೆ ಗಂಡು ದೇವತೆ, ಹಾಗಾಗಿ ಶೋಣ ನದ ಅಂತ ಹೇಳೋದು ಕೆಲವು ಕಡೆ ಮಾಹಿತಿ ಇದೆ. ನೋಡ್ಬೇಕು ಇನ್ನು ಹೆಚ್ಚಿನ ಮಾಹಿತಿ. ಎರಡನೇ ಸರ್ಗದಲ್ಲಿ ವಿಶ್ವಾಮಿತ್ರರು ಹೇಳಿದಂತಹ ಕಥೆ ಮುಂದುವರೆದಿದೆ. ರಾಮಚಂದ್ರನೇ ಮಹಾ ತೇಜಸ್ವಿಯಾದಂತಹ ಕುಶ ಅನ್ನುವಂತಹ ಒಬ್ಬ ಹೆಸರಿನ ರಾಜ ಇದ್ದ. ಅವನಿಗೆ ಕುಶ ಅಂತ ಯಾಕೆ ಹೆಸರಂದ್ರೆ, ಕು ಅಂದ್ರೆ ಭೂಮಿ, ಭೂಮಿಯಲ್ಲಿ ಶ ಅಂದ್ರೆ ಇರುವವನು, ಹಾಗಾಗಿ ಅವನಿಗೆ ಕುಶ ಅಂತ ಹೆಸರು ಬಂದಿತ್ತು. ಬ್ರಹ್ಮನ ಮಾನಸ ಪುತ್ರನಾಗಿ ಹುಟ್ಟಿದ್ದವನಾದರೂ ಕೂಡ ಪ್ರಜಾಪಾಲನೆಗಾಗಿ ಭೂಲೋಕಕ್ಕೆ ಇಳಿದು ಬಂದವನವನು. ಆ ಕಾರಣಕ್ಕಾಗಿ ಅವನಿಗೆ ಕುಶ ಅಂತ ಹೆಸರು. ಅವನಿಗೆ ವೈದರ್ಭಿ ಅನ್ನುವಂಥ ಒಬ್ಬಳು ಪತ್ನಿ ಇದ್ಲು. 4 ಜನ ಮಕ್ಕಳವನಿಗೆ, ಕುಶಾಂಬ, ಕುಶನಾಭ, ಅಮೂರ್ತ ರಜಸ ಮತ್ತು ವಸು ಅಂತ. ಮಕ್ಕಳಿಗೆ ಆಗ ಒಮ್ಮೆ ಹೇಳಿದ, ಮಕ್ಕಳೇ ನೀವು ಕ್ಷತ್ರಿಯರ ಮಕ್ಕಳಾಗಿದ್ದೀರಿ, ಪ್ರಜಾಪಾಲನ ರೂಪವಾದಂಥ ಧರ್ಮವನ್ನು ನೀವು ಅನುಸರಣೆ ಮಾಡಬೇಕು, ಅದನ್ನು ಮುಂದುವರಿಸಿ. ಅವರೆಲ್ಲರೂ ಕೂಡ ಪ್ರಜಾಪಾಲನಾ ಕಾರ್ಯಕ್ಕಾಗಿ ಪ್ರವೃತ್ತಿ ಮಾಡಿದರು. ಕುಶಾಂಬ ಕೌಶಾಂಬಿ ಅನ್ನುವಂಥ ಪಟ್ಟಣವನ್ನು ನಿರ್ಮಾಣ ಮಾಡಿದ. ಕುಶನಾಭ ಅನ್ನುವನು ಮಹೋದಯ ಅನ್ನುವಂಥ ಪಟ್ಟಣವನ್ನು ಸೃಷ್ಟಿ ಮಾಡಿದ. ಅಮೂರ್ತ ರಜಸ ಧರ್ಮಾರಣ್ಯ ಅನ್ನುವಂಥ ಪಟ್ಟಣವನ್ನು ಸೃಷ್ಟಿ ಮಾಡಿದ. ವಸುರಾಜ ಗಿರಿವ್ರಜ ಅನ್ನುವಂಥ ಒಂದು ನಗರವನ್ನು ಸೃಷ್ಟಿ ಮಾಡಿದ. ನಾವೀಗ ಏನಿದ್ದೇವಲ್ಲ ಅದು ಆ ಗಿರಿವ್ರಜ ಅನ್ನುವಂಥ ನಗರ ಏನಿದೆ ಪ್ರದೇಶ, ಆ ಪ್ರದೇಶದಲ್ಲಿ ಇದ್ದೇವೆ. ವಸುರಾಜ ಅದನ್ನು ನಿರ್ಮಾಣ ಮಾಡಿದ್ದು. ಈ ಪಟ್ಟಣದ ಸುತ್ತಲೂ ಕೂಡ 5 ಪರ್ವತಗಳಿವೆ ಕೋಟೆಗೋಡೆ ರೂಪದಲ್ಲಿ. ಪಟ್ಟಣವನ್ನು ಸುತ್ತುವರೆದು ಇರೋದ್ರಿಂದ ಇದಕ್ಕೆ ಗಿರಿವ್ರಜ ಅಂತ ಹೆಸರು. ಗಿರಿ ಅಂದರೆ ಪರ್ವತ. ಇದೇ ಪ್ರದೇಶ ಇದ್ದಿರಬೇಕು. ಯಾಕಂತಂದ್ರೆ ಇವತ್ತಿಗೂ ಕೂಡ ನಾವು ನೇಪಾಳಕ್ಕೆ ಹೋಗೋದೇನಿದೆ, ಉತ್ತರ ಪ್ರದೇಶದಿಂದ ಪಾಟ್ನಾಕ್ಕೆ ಹೋಗಿ ಬಿಹಾರವನ್ನು ಹಾಯ್ದು ಮುಂದೆ ನೇಪಾಳಕ್ಕೆ ಹೋಗೋದಿದೆ. ಈಗ ಅವ್ರು ಬಂದಿರೋ ಪ್ರದೇಶನೂ ಕೂಡ ಇವತ್ತಿನ ಬಿಹಾರ ಏನಿದೆ ಅದೇ ಇದ್ದಿರಬೇಕು. ಗಿರಿವ್ರಜ ಅಂತ ಅದಕ್ಕೂ ಕೂಡ ಹೆಸರು. 5 ಪರ್ವತಗಳ ಮಧ್ಯೆ ಈ ನಗರ ಇದೆ. ಇದಕ್ಕೆ ಸುಮಾಗಧಿ ಅಥವಾ ಶೋಣ ಅಂತ ಹೆಸರು, ಮಾಗಧ ಅಂತ ಹೆಸರನ್ನು ಇಲ್ಲಿ ಗಮನಿಸ್ತೇವೆ. ಈ ನದಿ ಮಗಧ ದೇಶದಲ್ಲಿ ಹರಿದು ಬರ್ತಾ ಇದೆ. ನಾವಿರುವಂತಹ ಈ ಭೂಮಿ ಏನಿದೆ ಇದು ವಸುವಿನ ರಾಜ್ಯವಾಗಿದೆ, ಉತ್ತಮವಾದಂಥ ಕ್ಷೇತ್ರ ಆಗಿದೆ ಇದು. ನಾನು ಹಲವಾರು ಬಾರಿ ಇದೇ ಪ್ರದೇಶದಲ್ಲಿ ಹಿಂದೆ ಸಂಚಾರ ಮಾಡಿದ್ದೇನೆ. ಕುಶನಾಭ ಅಂತ ಆ ರಾಜ ಏನಿದ್ದ, ಮಹೋದಯ ಅನ್ನುವಂಥ ಪಟ್ಟಣವನ್ನು ಸೃಷ್ಟಿ ಮಾಡಿದವನು, ಅವನ ಇತಿಹಾಸವನ್ನ ನಾನು ನಿನಗೆ ಹೇಳಬೇಕು ಅಂತ ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸಿದರು. ಕುಶನ ಪುತ್ರನಾದಂತಹ ಕುಶನಾಭ ಘೃತಾಸಿ ಅನ್ನುವಂಥ ಅಪ್ಸರೆಯನ್ನ ಪತ್ನಿಯನ್ನಾಗಿ ವರಿಸಿದ್ದ. ಅವಳಲ್ಲಿ ಅವನಿಗೆ 100 ಜನ ಹೆಣ್ಣು ಮಕ್ಕಳು ಜನಿಸಿದರು. ಅವರೆಲ್ಲರೂ ಪ್ರಾಪ್ತ ವಯಸ್ಕರಾದರು, ಅತ್ಯಂತ ರೂಪವತಿಯರಾಗಿದ್ದರು. ನಾನಾ ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿಕೊಂಡು ನರ್ತನ ಮಾಡಿ ಸಂಗೀತದಲ್ಲಿ ಆಸಕ್ತರಾಗಿ ಉದ್ಯಾನವನದಲ್ಲಿ ಅವರು ಸಂಚಾರ ಮಾಡ್ತಿದ್ರು. ಉದ್ಯಾನವನದಲ್ಲಿ ಸಂಚಾರ ಮಾಡಿದಾಗ ವಾಯು ಅವರನ್ನು ನೋಡಿದ. ವಾಯು ಅವರನ್ನು ನೋಡಿ ನಿಜರೂಪವನ್ನು ತಾಳಿ ಅವರ ಬಳಿಗೆ ಬಂದ. ಕುಶನಾಭನ ಪುತ್ರಿಯರೇ, ನಾನು ನಿಮ್ಮನ್ನು ಕಾಮಿಸಿ ಬಂದಿದ್ದೇನೆ, ನೀವು ನನ್ನ ಪತ್ನಿಯರಾಗಿರಿ. ಈಗ ನೀವು ಮನುಷ್ಯರಾಗಿದ್ದೀರಿ, ನನ್ನ ಪತ್ನಿಯರಾದರೆ ನಿಮಗೆ ಮನುಷ್ಯ ರೂಪ ಹೋಗಿ ದೇವತ್ವ ಬರ್ತದೆ, ನೀವು ದೇವತೆಯರಾಗಿ ಬಿಡ್ತೀರಿ, ದೀರ್ಘಾಯುಷ್ಯವನ್ನು ಪಡ್ಕೊಳ್ತೀರಿ. ಮನುಷ್ಯರಾಗಿ ನೀವು ಹೀಗೆ ಮುಂದುವರೆದ್ರೆ ನಿಮಗೆ ಈ ಆಯುಷ್ಯವೂ ಕಡಿಮೆ, ಶಕ್ತಿಯೂ ಕಡಿಮೆ. ನನ್ನ ಭಾರ್ಯರಾದರೆ ನೀವು ಅಮರತ್ವವನ್ನು ಪಡ್ಕೊಳ್ಬಹುದು ಅಂದ ವಾಯು. ಅವರು ಅಪಹಾಸ್ಯ ಮಾಡಿ ನಕ್ಕು ಬಿಟ್ರು. ಆ ಕುಶನಾಭನ ಮಕ್ಕಳು ನಕ್ಕು ವಾಯುದೇವನಿಗೆ ಹೇಳಿದರು, ನೀನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿಯೂ ಕೂಡ ಇದ್ದಿ, ನಮ್ಮಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದಿ. ನಮ್ಮ ಹೃದಯದ ಅಭಿಪ್ರಾಯ ಏನು ಅಂತ ನಿನಗೆ ತಿಳಿಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ನಿನ್ನ ಪ್ರಭಾವ ಎಂಥದ್ದು ಅದು ನನಗೆ ಗೊತ್ತು.
ಅದು ನಮಗೆಲ್ಲರಿಗೂ ಗೊತ್ತು. ನೀನು ದೇವದೇವ ಮಹಾಪ್ರಭಾವಿ ನಾವು ಅನ್ನೋದನ್ನು ನಾವು ತಿಳಿದಿದ್ದೇವೆ. ಆದರೆ ನಾವು ಸಾಮಾನ್ಯರು ಅಂತ ತಿಳ್ಕೊಂಡು ನಮ್ಮನ್ನು ಅವಮಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಡ. ನಾವು ಕುಶನಾಭನ ಮಕ್ಕಳು. ನೀನು ಇಂಥ ಅನುಚಿತವಾದ ಮಾತನ್ನು ಆಡಿರೋದು ನೋಡಿದರೆ ನಾವು ಕ್ರುದ್ಧರಾಗಿ ನಿನ್ನನ್ನು ಸ್ಥಾನಭ್ರಷ್ಟವನ್ನಾಗಿ ಮಾಡಲಿಕ್ಕೆ ಸಮರ್ಥರಿದ್ದೇವೆ ಅಂದರು ಆ ಹೆಣ್ಮಕ್ಳು. ಆದರೆ ನಿನಗೆ ಶಾಪ ಕೊಟ್ಟು ನಮ್ಮ ತಪಸ್ಸಿನ ಶಕ್ತಿಯನ್ನು ಕಳ್ಕೊಳ್ಳೋ ಅಪೇಕ್ಷೆ ನಮಗಿಲ್ಲ. ಮಾಭೂತ ಕಾಲೋ ದುರ್ಮೇಧ ಪಿತರಂ ಸತ್ಯವಾದಿನಂ ಅವಮನ್ಯಸ್ವ ಸ್ವಧರ್ಮೇಣು ಸ್ವಯಂವರ ಉಪಾಸ್ಮಹೇ. ನೀನೇನೀಗ ನಮ್ಮ ಮುಂದೆ ಕೋರಿಕೆಯನ್ನು ಇಟ್ಟಿದ್ದಿ, ನಮ್ಮೆಲ್ಲರನ್ನೂ ಮದುವೆ ಮಾಡ್ಕೊಳ್ತೀನಿ ಅಂತ ನೀನು ಹೇಳ್ತಿದ್ದಿ. ನನ್ನ ಮಹಾತ್ಮನಾದಂಥ ಸತ್ಯವಾದಂಥ ತಂದೆಯ ಮಾತನ್ನು ಕಡೆಗಣಿಸಿ ಆತನ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳದೆ ನೀನು ಹೇಳಿದ್ದೆ ಅಂದ ಕೂಡಲೇ ನಿನ್ನ ಹಿಂದೆ ಬಂದು ಬಿಡಲಿಕ್ಕೆ, ನಿನ್ನ ಪತ್ನಿಯರಾಗಲಿಕ್ಕೆ ನಾವು ತಯಾರಿಲ್ಲ. ಅಂಥ ದುಷ್ಕಾಲ ನಮಗೆ ಬರದೇ ಇಲ್ಲ. ಅಂಥ ಕೆಟ್ಟ ಕಾಲ ಅದು. ಪುತ್ರಿಯರಾದವರು ತಂದೆ ತಾಯಿಯಿಂದ ಅನುಮತಿಯನ್ನು ಪಡೆದುಕೊಂಡು ಅವರು ಮದುವೆ ಮಾಡಿಕೊಟ್ಟು ಅಲ್ಲಿ ಹೋಗಬೇಕು. ಅದನ್ನು ಬಿಟ್ಟು, ಆ ಸಂಪ್ರದಾಯವನ್ನು ಬಿಟ್ಟು ನೀನು ಕರೆದ ಕೂಡಲೇ ನಿನ್ನ ಹಿಂದೆ ಬಂದು ನಾವು ಸ್ವಯಂವರ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂಥ ಕೆಟ್ಟ ಕಾಲ ನಮಗೆ ಬರದೇ ಇರಲಿ ಅಂದರು ಆ ಹೆಣ್ಮಕ್ಳು. ಪಿತಾಹಿ ಪ್ರಭುರಸ್ಮಾಕಂ ದೈವತಂ ಪರಮಂಸನಃ ಯಸ್ಯನೋ ದಾಸ್ಯತಿ ಪಿತಾ ಸನೋ ಭರ್ತ ಭವಿಷ್ಯತಿ. ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನಮಗೆ ನಮ್ಮ ತಂದೆಯೇ ಪರದೈವ, ಅವನೇ ಪ್ರಭು. ಅವನು ನಮಗೆ ಯಾರಿಗೆ ಮದುವೆ ಮಾಡಿಕೊಡ್ತಾನೋ ನಮ್ಮನ್ನು, ಆತನೇ ನಮಗೆ ಗಂಡ. ನಾವು ಆತನನ್ನೇ ಸ್ವೀಕಾರ ಮಾಡುವವರು. ವಾಯುದೇವನಿಗೆ ಕೋಪ ಬಂತು. ಅವರ ಅಂಗಾಂಗಗಳಲ್ಲಿ ಆತ ಪ್ರವೇಶ ಮಾಡಿ ಅವರನ್ನು ವಾತರೋಗ ಪೀಡಿತರನ್ನಾಗಿ ಮಾಡಿಬಿಟ್ಟ. ಅಂಗಾಂಗಗಳು ಅಂಕುಡೊಂಕು ಆಗಿಬಿಟ್ಟವು, ಅಕ್ರವಕ್ರವಾಗಿಬಿಟ್ಟವು. ವಾಯು ಪ್ರಕೋಪದಿಂದ ಮನುಷ್ಯನಿಗೆ ವೃದ್ಧಾಪ್ಯದಲ್ಲಿ ಏನು ಸಮಸ್ಯೆ ಆಗುತ್ತದೆ ಅಂಥ ಸಮಸ್ಯೆ ಅವರಿಗೆ ಬಂತು. ಅವರು ಭ್ರಾಂತರಾದರು, ದುಃಖ ಆಯಿತು, ಕಣ್ಣೀರು ಸೂಸಕ್ಕೆ ಪ್ರಾರಂಭ ಮಾಡಿದರು. ತಂದೆಯ ಬಳಿಗೆ ಹೋದರು. ವಿಕಾರವಾದಂಥ ಅವಯವಗಳಿಂದ ಕೂಡಿದ್ರು ಆ ಹೆಣ್ಮಕ್ಳು. ಆತ ತಂದೆ ಕೇಳಿದ, ಎಂಥ ಅವಸ್ಥೆ ಬಂತು ನಿಮಗೆ? ಯಾರು ನಿಮಗೆ ಹೀಗೆ ಅವಮಾನ ಮಾಡಿದರು? ವಕ್ರತೆ ಏಕೆ ಬಂತು? ಅವರೇನು ಉತ್ತರ ಹೇಳಲಿಲ್ಲ. ಅವರೇನು ಉತ್ತರ ಹೇಳ್ತಾರೆ ಅನ್ನೋದನ್ನು ಗಮನಿಸ್ತಾ ತಂದೆ ಆದವನು ಹಾಗೆ ಕೂತ್ಕೊಂಡು ಬಿಟ್ಟ. ಅಲ್ಲಿಗೆ 32ನೇ ಸರ್ಗ ಮುಕ್ತಾಯ ಆಗಿದೆ. 33ನೇ ಸರ್ಗದಲ್ಲಿ ಈ ಮುಂದಿನಂತೆ ಕಥೆ ಮುಂದುವರೆದಿದೆ. ಆ ಕುಮಾರಿಯರೆಲ್ಲರೂ ತಮ್ಮ ತಂದೆಯ ಕಾಲಿಗೆ ನಮಸ್ಕರಿಸಿ ಈ ಮುಂದಿನಂತೆ ಮಾತನ್ನು ಹೇಳಿದರು. ಸರ್ವಾತ್ಮಕರಾದಂಥ ವಾಯುದೇವ ಅನುಚಿತವಾದ ಮಾರ್ಗವನ್ನು ಅನುಸರಣೆ ಮಾಡಿ ನಮ್ಮನ್ನು ಅವಮಾನ ಮಾಡಲಿಕ್ಕೆ ಪ್ರಯತ್ನಪಟ್ಟ. ನಾವು ಧರ್ಮ ಮಾರ್ಗವನ್ನು ಆತನಿಗೆ ತಿಳಿಯಪಡಿಸಿದೆವು, ಆದರೆ ಆತ ಕೇಳಲಿಲ್ಲ. ನಾವು ಕನ್ಯೆಯರಾದ್ರಿಂದ ತಂದೆಯ ಅಧೀನರು, ಸ್ವತಂತ್ರರಲ್ಲ. ನಮ್ಮ ತಂದೆ ಬಳಿಗೆ ಹೋಗು, ನಮ್ಮನ್ನು ವಿವಾಹ ಮಾಡಿಕೊಡುವಂತೆ ಪ್ರಾರ್ಥನೆ ಮಾಡು, ಆತ ಕೊಟ್ಟರೆ ನಿನ್ನ ಧರ್ಮ ಪತ್ನಿಯರಾಗ್ತೇವೆ ಅಂತ ನಾವು ಹೀಗೆ ಹೇಳಿದ್ವಿ. ಆದರೆ ನಾವು ಹೇಳಿದ ಧರ್ಮದ ಸೂಕ್ತಿಗಳನ್ನು ವಾಯು ಒಪ್ಪಲೇ ಇಲ್ಲ. ನಮಗೆ ಇಂಥ ದುರವಸ್ಥೆಯನ್ನು ಆತ ತಂದಿಟ್ಟಿದ್ದಾನೆ ಅಂದರು ಆ ಹೆಣ್ಮಕ್ಳು. ಕುಶನಾಭ ಅವರಿಗೆ ಧೈರ್ಯ ತುಂಬಿದ. ನೀವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಮಾಡಿದಂಥ ಈ ಕಾರ್ಯ ಶ್ಲಾಘನೀಯವಾಗಿದೆ. ಮಹಾ ಕಾರ್ಯವನ್ನೇ ಮಾಡಿದ್ದೀರಿ. ದೇವದೇವನಾದಂಥ ವಾಯುವೇ ಬಂದು ಯಾಚನೆ ಮಾಡಿದರು. ಕುಲದ ಸಂಪ್ರದಾಯವನ್ನು, ಕುಲದ ಧರ್ಮವನ್ನು ನೆನೆದು ಕಾಮಕ್ಕೆ ಅಡಿಯಾಳಾಗದೆ ಅವನಿಗೇ ಧರ್ಮೋಪದೇಶ ಮಾಡಿದ್ದೀರಿ. ನಿಮಗೆ ಬಂದಿರುವಂಥ ಈ ವಕ್ರತೆ ಏನಿದೆ, ಇದನ್ನು ನೋಡಿಯೂ ಕೂಡ ನೀವು ವಾಯುದೇವನಿಗೆ ಶಾಪ ಕೊಡುವ ಸಾಮರ್ಥ್ಯ ಉಳ್ಳವರಾದರೂ ಶಾಪ ಕೊಟ್ಟಿಲ್ಲ. ನಮ್ಮ ಕುಲದ ಪರಂಪರೆಗೆ ಅನುಗುಣವಾಗಿದೆ ನಿಮ್ಮ ವರ್ತನೆ. ಕ್ಷಮ ಅನ್ನೋದು ಯಾರೆಲ್ಲರಿಗೂ ಭೂಷಣವೇ, ವಿಶೇಷವಾಗಿ ಸ್ತ್ರೀಯರಿಗೆ ಕ್ಷಮೆ ಅನ್ನೋದು ಭೂಷಣ. ಕ್ಷಮಾ ದಾನಂ, ಕ್ಷಮಾ ಸತ್ಯಂ, ಕ್ಷಮಾ ಯಜ್ಞಶ್ಚ ಪುತ್ರಿಕಾ, ಕ್ಷಮಾ ಯಶಃ, ಕ್ಷಮಾ ಧರ್ಮ, ಕ್ಷಮಯ ವಿಷ್ಠಿತಂ ಜಗತ್. ಕ್ಷಮೆಯೇ ದೊಡ್ಡ ಗುಣ. ಅದೇ ದಾನ ಮಾಡಿದ್ರಿಂದ ಬರಬೇಕಾದ ಲಾಭವೆಲ್ಲವೂ ಕ್ಷಮೆಯಿಂದ ಬರ್ತದೆ. ಸತ್ಯವಚನವನ್ನು, ಸತ್ಯ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವುದರ ಮೂಲಕ ಬರುವ ಲಾಭವೂ ಪುಣ್ಯವೂ ಕ್ಷಮೆಯಿಂದ. ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುವ ಫಲವೂ ಕೂಡ ಕ್ಷಮೆಯಿಂದ. ಎಲ್ಲ ರೀತಿಯಾದ ಯಶಸ್ಸಿಗೂ ಕ್ಷಮೆಯೇ ಕಾರಣ. ಮನುಷ್ಯ ಮಾಡಬೇಕಾದ ಎಲ್ಲ ಧರ್ಮಾಚರಣೆಯ ಫಲವೂ ಕೂಡ ಕ್ಷಮೆಯಿಂದಲೇ ದೊರೆಯೋದಿದೆ. ಹೆಚ್ಚೇನು ಹೇಳಬೇಕು, ಸಕಲ ಜಗತ್ತು ಕೂಡ ಕ್ಷಮಾಗುಣದಿಂದಲೇ ಅವಲಂಬಿತವಾಗಿದೆ ಅಂದ ರಾಜ.
ಹೀಗೆ ಹೇಳಿ ಅವರನ್ನು ಕಳಿಸಿಕೊಟ್ಟ ಮೇಲೆ ತನ್ನ ಮಂತ್ರಿಗಳನ್ನು ಕರೆದು ಅವರ ಜೊತೆಗೆ ತನ್ನ ಮಕ್ಕಳ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಆಲೋಚನೆ ಮಾಡಿದ. ತನಗೆ ಸಮಾನವಾದಂಥ ಕುಲ ಗೌರವವುಳ್ಳಂಥವರು ಯಾವ ಪ್ರದೇಶದಲ್ಲಿದ್ದಾರೆ, ಯಾವ ಪ್ರದೇಶಕ್ಕೆ ಹೋಗಿ ಅವರನ್ನು ಹುಡುಕಾಡಬೇಕು, ಇಂಥದ್ದೆಲ್ಲವನ್ನು ಕೂಡ ಮಂತ್ರಿಗಳ ಜೊತೆಗೆ ಆಲೋಚನೆ ಮಾಡಿದ. ಅದೇ ಸಂದರ್ಭದಲ್ಲಿ ಚೂಲಿ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ ತಪಸ್ಸಿನ ಸಾಧನೆಗಾಗಿ ಯಜ್ಞ ಮಾಡ್ತಿದ್ದ. ಅದೇ ಸಂದರ್ಭದಲ್ಲಿ ಅಂದರೆ ಈ ಕುಶನಾಭನ ಪುತ್ರಿಯರ ಜನನಕ್ಕಿಂತ ಸ್ವಲ್ಪ ಮೊದಲು ಅಂತ ಈಗ ಅರ್ಥ ಮಾಡ್ಕೊಳ್ಬೇಕು. ಚೂಲಿ ಅಂತ ಆ ಬ್ರಾಹ್ಮಣನ ಹೆಸರು. ಆತ ಯಜ್ಞ ಮಾಡ್ತಿದ್ದ ಸಂದರ್ಭದಲ್ಲಿ ಸೋಮದ ಅನ್ನುವ ಹೆಸರಿನ ಒಬ್ಬಳು ಗಂಧರ್ವ ಕನ್ಯೆ, ಸೋಮದ ಅಂತ ಅವಳ ಹೆಸರು. ಅವಳು ಚೂಲಿ ಮಹರ್ಷಿಯ ಅನುಗ್ರಹವನ್ನು ಪಡೆಯೋದಕ್ಕಾಗಿ ಆತನನ್ನು ಸೇವೆ ಮಾಡ್ತಿದ್ಲು. ಅವಳ ಯಾರ ಮಗಳು? ಊರ್ಮಿಳೆ ಅನ್ನುವವಳ ಮಗಳು. ಆ ಮಹರ್ಷಿಯ ಮಹತ್ವವನ್ನು ತಿಳಿದು ಆತನನ್ನು ಸೇವೆ ಮಾಡ್ತಿದ್ಲು. ಚೂಲಿ ಅವಳ ಸೇವೆಯಿಂದ ಸಂತುಷ್ಟನಾದ. ಆ ಸೇವೆಯ ಫಲ ಕೊಡುವಂಥ ಸಂದರ್ಭ ಬಂತು. ಆತ ಗಂಧರ್ವಳಿಗೆ ಹೇಳಿದ, ನಿನಗೆ ಮಂಗಳವಾಗಲಿ, ದೊಡ್ಡ ಪ್ರಮಾಣದ ಸೇವೆಯನ್ನು ನನಗೆ ಮಾಡಿದ್ದಿ, ನಿನಗೆ ಏನು ಕಾರ್ಯ ಮಾಡಿಕೊಡಬೇಕು ಹೇಳು. ಆ ಸೋಮದ ಚೂಲಿ ಋಷಿಗೆ ಈ ಮುಂದಿನ ಮಾತನ್ನು ಹೇಳಿದ್ದು, ನೀನು ಬ್ರಹ್ಮ ತೇಜಸ್ಸನ್ನು ಹೊಂದಿದ್ದಿ, ದೊಡ್ಡ ತಪಸ್ಸನ್ನು ಮಾಡಿದ್ದಿ, ಹಾಗಾಗಿ ಸಾಕ್ಷಾತ್ ಬ್ರಹ್ಮಸ್ವರೂಪನೇ ನೀನಾಗಿದ್ದಿ. ನಿನ್ನಂತೆ ಪರಮಧಾರ್ಮಿಕನಾದಂತಹ ಪುತ್ರನನ್ನು ನಾನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಆದರೆ ಬ್ರಹ್ಮರ್ಷಿಯೇ, ನನಗೆ ಪತಿ ಇಲ್ಲ ಅಂತ ಮಾತ್ರಕ್ಕೆ ನಾನು ವಿಧವೆ ಅಂತ ತಿಳ್ಕೋಬೇಡ. ನಾನಿನ್ನೂ ಮದುವೆ ಆಗಿಲ್ಲ, ಅಷ್ಟೇ ಬ್ರಹ್ಮಚಾರಿಣಿಯಾಗಿದ್ದೇನೆ. ನನಗೆ ನಿನ್ನ ತಪಸ್ಸಿನ ಮಹಿಮೆಯಿಂದ ಶ್ರೇಷ್ಠನಾದ ಮಗನನ್ನು ಅನುಗ್ರಹಿಸು. ಹೀಗೆ ಆ ಚೂಲಿಯನ್ನು ಆಕೆ ಪ್ರಾರ್ಥನೆ ಮಾಡಿದಾಗ ಒಬ್ಬ ಮಗನನ್ನು ಆತ ಅನುಗ್ರಹಿಸಿದ. ಬ್ರಹ್ಮದತ್ತ ಅಂತ ಅವನಿಗೆ ಹೆಸರು, ಆ ಮಗನ ಹೆಸರು. ಬ್ರಹ್ಮನಿಂದ ಕೊಡಲ್ಪಟ್ಟವನು, ಮಹಾಬ್ರಾಹ್ಮಣನಾದಂತಹ ಚೂಲಿಯಿಂದ ಕೊಡಲ್ಪಟ್ಟವನಾದ್ದರಿಂದ ಬ್ರಹ್ಮದತ್ತ ಅಂತ ಅವನಿಗೆ ಹೆಸರು. ದೇವದತ್ತ, ಬ್ರಹ್ಮದತ್ತ, ಯಜ್ಞದತ್ತ, ಸೋಮದತ್ತ ಇವಂಥ ಕೆಲವು ಕೂಡ ಶಾಸ್ತ್ರದಲ್ಲಿ ಕಂಡುಬರುವಂಥ ಹೆಸರುಗಳು ಕೆಲವು. ಆ ಬ್ರಹ್ಮದತ್ತ ರಾಜ ಕಾಂಪಿಲ್ಯ ಅನ್ನುವಂಥ ಪಟ್ಟಣವನ್ನು ಆಳುತ್ತಿದ್ದ. ಅದು ಬ್ರಾಹ್ಮಣನ ಮಗನಾಗಿ ಬ್ರಾಹ್ಮಣನಿಂದ ಕೊಡಲ್ಪಟ್ಟವನಾದ್ರೂ ಕೂಡ ರಾಜನಾಗಿ ಮುಂದುವರೆದ. ಸೋಮದ ಆ ಬ್ರಹ್ಮದತ್ತನ ತಾಯಿ ಮಗನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಲು. ಅದೇ ಸಂದರ್ಭದಲ್ಲಿ ಕುಶನಾಭ ತನ್ನ 100 ಮಂದಿ ಮಕ್ಕಳನ್ನ ಆ ಸೋಮದೆಯ ಮಗನಾದಂತಹ ಬ್ರಹ್ಮದತ್ತನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಕಾನೂನು ನಿರ್ಣಯಿಸಿದ. ಬ್ರಹ್ಮದತ್ತನ ಆಹ್ವಾನಿಸಿ 100 ಹೆಣ್ಣು ಮಕ್ಕಳನ್ನು ಆತನಿಗೆ ಮದುವೆ ಮಾಡಿಕೊಟ್ಟ. ಅವರೆಲ್ಲರೂ ಕೂಡ ಬ್ರಹ್ಮದತ್ತನ ಪಾಣಿಗ್ರಹಣ ಮಾಡಿದರು. ಮಹಾ ತೇಜಸ್ವಿಯಾದಂತಹ ಬ್ರಹ್ಮದತ್ತ ಆ ಹೆಣ್ಮಕ್ಕಳ ಪಾಣಿಗ್ರಹಣ ಮಾಡಿದ ಕೂಡಲೇ ವಾಯುವಿನ ಪ್ರಕೋಪದಿಂದ ಅವರಿಗೇನು ವಿಕಾರ ಬಂದಿತ್ತು, ಆ ಕುಬ್ಜತೆ ಹೊರಟೋಯ್ತು. ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈ ಮಕ್ಕಳು ವಾಯು ಪ್ರಕೋಪದಿಂದ ಪೀಡಿತರಾಗಿದ್ದಾರೆ, ಕುರೂಪಿಗಳಾಗಿದ್ದಾರೆ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಆತ. ಅವರ ಕುಲದ ಹಿನ್ನೆಲೆಯನ್ನ, ಅವರ ಕುಲದ ಮಹತ್ವವನ್ನು, ಸದಾಚಾರವನ್ನು ಗಮನಿಸಿ ಆತ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಿಬಿಟ್ಟ. ಕುಬ್ಜತ್ವ ನಿವಾರಣೆ ಆಯಿತು. ಅವರು ಮೊದಲಿನಂತೆ ಸುಂದರಿಯರಾದರು. ತಂದೆಯಾದ ಕುಶನಾಭನಿಗೂ ಕೂಡ ಬಹಳ ಸಂತೋಷ ಆಯಿತು. ಬ್ರಹ್ಮದತ್ತನನ್ನ, ಆತನ ಪತ್ನಿಯರನ್ನ ಕಾಂಪಿಲ್ಯ ನಗರಕ್ಕೆ ಕಳಿಸಿಕೊಟ್ಟ. ಮದುವೆಯ ಬಳಿಕ ಸೋಮದಾಳಿಗೂ ಕೂಡ ತನ್ನ ಮಗ 100 ಜನ ಕನ್ಯೆಯರನ್ನು ಮದುವೆಯಾಗಿ ಬಂದಂಥ ಸಂಗತಿಯನ್ನು ನೋಡಿ ಬಹಳ ಸಂತೋಷ ಆಯಿತು. ಆ 100 ಜನ ಸೊಸೆಯರು ಅತ್ತೆ ಅಂತ ಸೋಮದ ಇವಳಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ಲು. ಆ ಸೊಸೆಯಂದಿರನ್ನ ಅವಳು ಹರಸಿ ಅವರಿಗೆ ಆಶೀರ್ವಾದ ಮಾಡಿದ್ಲು. ಅವರ ತಂದೆ ಆದಂತಹ ಮಹಾತ್ಮನಾದಂತಹ ಕುಶನಾಭನ ಗೌರವವನ್ನು ಕೂಡ ಆಕೆ ಪ್ರಶಂಸೆ ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 33ನೇ ಸರ್ಗ ಮುಕ್ತಾಯ ಆಗಿದೆ.